ಹಲೋ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ನಿಮ್ಮ ಚಾನಲ್ ಕ್ರಿಯೇಟ್ ಯುನಿಕ್ ಕಿಚನ್ ಒಳಗೆ. ಸ್ನೇಹಿತರೆ, ನಾನು ಇವತ್ತು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಇದನ್ನ ಕ್ಲೀನ್ ಮಾಡ್ಕೊಂಡೇ ತೊಗೊಂಬಂದಿದ್ದೇನೆ. ನಾನು ಇದು ನಿನ್ನೆನೇ ಮಾಡಬೇಕಾಗಿತ್ತು, ನಿನ್ನೆನೇ ತೊಗೊಂಬಂದಿದ್ದೆ. ನಾನು ನಿನ್ನೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ಮಾಡಲಿಕ್ಕಾಗಲಿಲ್ಲ. ಇವತ್ತು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೇನೆ. ಇದು ನೋಡಿ, ನಾನಿಲ್ಲಿ ಬೇಳೆಯನ್ನು ಕುದಿಸ್ಕೊಂಡಿದ್ದೇನೆ. ಪೂರ್ತಿ ಕುದ್ದು ನೀರಾಗೋಗ್ಬಿಟ್ಟಿದೆ. ಆ ರೀತಿಯೇ ಕುದಿಸ್ಬೇಕು, ಇಲ್ಲಾದರೆ ಪಲ್ಯ ಟೇಸ್ಟ್ ಬರೋದಿಲ್ಲ. ಒಗ್ಗರಣೆ ಎಲ್ಲ ಹಾಕೋದಿಲ್ಲ, ನಾನು ಸಿಂಪಲ್ಲಾಗಿ ಹಾಗೆ ಮಾಡ್ತೀನಿ. ನಮ್ಮಲ್ಲಿ ಎಣ್ಣೆ ಒಗ್ಗರಣೆ ಹಾಕಿದರೆ ಯಾರೂ ತಿನ್ನೋದಿಲ್ಲ, ಹಾಗಾಗಿ ಎಣ್ಣೆ ಒಗ್ಗರಣೆ ಎಲ್ಲ ಹಾಕೋದಿಲ್ಲ. ಮತ್ತು ಹಸಿಮೆಣಸು ಕೂಡ ಯಾರೂ ತಿನ್ನೋದಿಲ್ಲ, ಅಂದರೆ ಭಾಳ ಕಡಿಮೆ ತಿನ್ನೋದು. ಈಗೆಲ್ಲ ಹಸಿಮೆಣಸು ಖಾರ ಬರ್ತಾಯಿದ್ದವು, ಹಾಗಾಗಿ ಹಸಿಮೆಣಸನ್ನು ಹಾಕ್ತಾಯಿಲ್ಲ. ಉಳ್ಳಾಗಡ್ಡಿ, ಟೊಮೆಟೊ ಇಷ್ಟೇ ವಸ್ತುವನ್ನು ಕಟ್ ಮಾಡ್ಕೊಂಡಿದ್ದೇನೆ. ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಈ ನುಗ್ಗೆಕಾಯಿ ಸೊಪ್ಪು, ನುಗ್ಗೆ ಗಿಡದ ಸೊಪ್ಪು ಎಳೆದಿರೋ ತೊಗೊಂಬರ್ಬೇಕು. ನಾನು ಎಳೆದಿರೋದೇ ತರಿಸಿದ್ದೆ. ಮಾರ್ಕೆಟೊಳಗೆ ಸಿಗೋದಿಲ್ಲ ಇದು. ಹೀಗೆ ನಮ್ಮ ಪರಿಚಯದವ್ರ ಹತ್ರ ಹೇಳಿದ್ದೆ ತಂದುಕೊಡ್ಲಿಕ್ಕೆ, ಅವ್ರು ತಂದುಕೊಟ್ಟಿದ್ರು. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಬೇಳೆ ಅಂತೂ ಕುದ್ದು ಹೋಗ್ಬಿಟ್ಟಿದೆ, ಏನೂ ಉಳಿಲಿಲ್ಲ. ಇದು ನೋಡಿ, ಈ ರೀತಿ ಪೂರ್ತಿ ಬೇಳೆ ಸ್ಮ್ಯಾಶ್ ಆಗಿಬಿಟ್ಟಿದೆ. ಈಗ ಇದರಲ್ಲಿ ಉಳ್ಳಾಗಡ್ಡೆ ಮತ್ತು ಟೊಮೆಟೊ ಹಾಕಿಬಿಡ್ತೇನೆ. ನಾನು ಈ ಕಡೆ ಮೂಲಂಗಿ ಸಾರು ಮಾಡಲಿಕ್ಕೆ ಇಟ್ಟಿದ್ದೇನೆ. ಉಳ್ಳಾಗಡ್ಡೆ ಹಾಕ್ತಾಯಿದ್ದೇನೆ. ಒಗ್ಗರಣೆ ಕೊಡೋದಿಲ್ಲ, ಹಾಗಾಗಿ ನಾವು ಡೈರೆಕ್ಟಾಗಿ ಹಾಕ್ತೇವೆ. ಅದು ಹಾಗೆ ಬೇಯಿಸಿದ್ದೆ, ಚೆನ್ನಾಗಿರ್ತದೆ, ಟೇಸ್ಟ್ ಚಲೋ ಆಗ್ತದೆ. ನೀವು ಬೇಕಾದ್ರೆ ಒಂದ್ಸಲ ಮಾಡಿ ತಿಂದು ನೋಡಿ. ಉಳ್ಳಾಗಡ್ಡೆ ಟೊಮೆಟೊ ಹಾಕಿದ್ದೇನೆ. ಇದು ಉಳ್ಳಾಗಡ್ಡೆ ಟೊಮೆಟೊ ಒಂದು ಸ್ವಲ್ಪ ಬೇಯಲಿ. ಆನಂತರ ಇದೇನಿದೆ ಸ್ವಲ್ಪ ತೊಳೆದು ಹಾಕ್ತೇನೆ. ಅದರಲ್ಲಿ ಒಂದೆರಡು ಕಡ್ಡಿ ಇದ್ದಾವೆ. ಇದರಲ್ಲಿ ಹೆಚ್ಚು ಹುಳು ಆಗೋದು ಕಡಿಮೆ. ಈ ಪಲ್ಯ ನಾನಂತೂ ಎಷ್ಟೋ ಸಲ ಮಾಡಿದ್ದೇನೆ, ನನಗೆ ಹುಳು ಸಿಕ್ಕಿಲ್ಲ. ಅದು ಕೂಡ ನಾನು ಎಲ್ಲ ಆರಿಸಿ ಇಟ್ಟಿದ್ದೇನೆ. ಸಣ್ಣ ಪುಟ್ಟ ಕಡ್ಡಿಗಳಿರೋದೆಲ್ಲ ತೆಗಿತಾ ಇದ್ದೇನೆ, ಏಕೆಂದರೆ ಕಡ್ಡಿಗಳು ಹಾಗೆ ಹಾಕೋದು ಎಳೆ ಇದ್ದಾವೆ. ಆದರೆ ಯಾಕೆ ಬಾಯಿಗೆ. ಈಗ ನಾನು ಮೂಲಂಗಿ ಸಾರಿಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೇನೆ. ಹಾಗೆ ಅದ್ರ ಜೊತೆಗೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯಗೂ ಕೂಡ ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೇನೆ. ಜೊತೆಗೆ ಸ್ವಲ್ಪ ಖಾರ ಪುಡಿ ಕೂಡ ಹಾಕ್ತೇನೆ. ಇದು ಅಗದಿ ಸಣ್ಣ ಐಸ್ ಕ್ರೀಮ್ ತಿನ್ನೋ ಚಮಚ, ಆ ಚಮಚದಲ್ಲಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೇನೆ. ಇದನ್ನು ನಮ್ಮದು ಜಾಸ್ತಿ ಖಾರ ಇರುವಂಥ ಖಾರ ಪುಡಿ ಅಲ್ಲ, ಹಾಗಾಗಿ ನಾನು ಬೇಳೆ ಸಾರಿಗೆ ಅಂದರೆ ಮೂಲಂಗಿ ಸಾರಿಗೂ ಕೂಡ ಖಾರ ಪುಡಿಯನ್ನು ಹಾಕ್ತಾಯಿದ್ದೇನೆ. ಯೂಶ್ವಲಿ ನಾವು ಸಾರು ತೆಂಗಿನಕಾಯಿ ಎಲ್ಲ ಅರೆದು, ತೆಂಗಿನಕಾಯಿ ಮಸಾಲೆ ಅರೆದು ಹಾಕಿ ಸಾರು ಮಾಡ್ತೇವೆ. ಇವತ್ತು ನಾನು ಬೇಳೆ ಸಾರು ಹಾಗೆ ಮಾಡ್ತಾಯಿದ್ದೇನೆ, ಸಿಂಪಲ್ಲಾಗಿ. ನೋಡಿ, ಬೇಳೆ ಎಲ್ಲ ತುಂಬ ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟು ಪೂರ್ತಿ ಪೇಸ್ಟ್ ಟೈಪ್ ಆಗಿದೆ. ಇದರಲ್ಲಿ ನಾವು ಇದನ್ನ ಪಲ್ಯನ ತೊಳೆದು ಹಾಕೋಣ. ಪಲ್ಯನ ತೊಳಿಲಿಕ್ಕೆ ಇದರಲ್ಲಿ ನೀರು ಅಂಟ್ಕೊಳ್ಳೋದಿಲ್ಲ. ಈ ಪಲ್ಯಗೆ ಏನಿದೆ, ನಾವು ನೀರು ಎಷ್ಟೇ ಹಾಕಿದರೂ ಕೂಡ ನೀರು ಅಂಟ್ಕೊಳ್ಳೋದಿಲ್ಲ, ಮತ್ತು ನೀರಿನ ಮೇಲೆ ತೇಲ್ತದೆ ಈ ಪಲ್ಯ. ಅದನ್ನು ನಾವು ತೊಳೆಯೋದಂತೂ ತೊಳೆಯಲೇಬೇಕು. ನೋಡಿ, ನೀರೇ ಅಂಟ್ತಾ ಇಲ್ಲ ಇದಕ್ಕೆ. ಆದರೂ ಕೂಡ ಮೇಲೆ ಏನೋ ಧೂಳಿ ಕಣ ಅದು ಇರ್ತಲ್ಲ, ಹೋಗ್ಲಿಕ್ಕೋಸ್ಕರ ನಾವು ನೀರಲ್ಲಿ ತೊಳಿಬೇಕಾಗ್ತದೆ. ನೋಡಿ, ನೀವು ಅನ್ಬೋದು ನೀರಿಲ್ಲ ಅಂಥೇಳಿ. ಇಲ್ಲ, ನೀರಿದೆ, ನೀರು ಹಾಕಿದ್ದೇನೆ, ಬಟ್ ಇದಕ್ಕೆ ನೀರು ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ಪಲ್ಯಗೆ ನೀರು ಹಾಕಬೇಕು, ಯಾಕಂದರೆ ಬೇಳೆ ಒಳಗಿರುವಂಥ ನೀರೆಲ್ಲ ಕಟ್ಸೋದು, ಹಾಗಾಗಿ ಕೆಳಗಡೆ ತಳ ಹತ್ತಬಾರ್ದು ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಅದು ಪಟ್ಟಿಸ್ತೇನೆ ಅದನ್ನ. ಸ್ವಲ್ಪ ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಯಾಕಂದರೆ ಇದರಲ್ಲಿ ಏನಾಗಿದೆ, ನಿನ್ನೆ ಬಹುಶಃ ಅವರು ಮೊನ್ನೆ ತಗೊಂಡು ಬಂದಿದ್ದು, ನಿನ್ನೆ ಬೆಳಗ್ಗೆನೇ ಕೊಟ್ಟಿದ್ದು ಅವರು. ನಿನ್ನೆ ಬೆಳಗ್ಗೆನೇ ಕೊಟ್ಟಿದ್ದು ಅದು ನಾನು ಇವತ್ತು ಬೆಳಗ್ಗೆ ಈಗ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಏನಿದೆ ಅಂದರೆ ಅದು ಬಣ್ಣ ಹಳದಿ ಬಣ್ಣಕ್ಕೆ ತಿರುಗಿದೆ. ತುಟ ಇದೆ. ಇದೆಲ್ಲ ಬೆಂದ ನಂತರ ಸ್ವಲ್ಪನೇ ಆಗ್ತದೆ, ಹಾಗೆ ನಾನು ಅಷ್ಟು ಹಾಕಿ ಮಾಡ್ತೇನೆ. ಮತ್ತು ಇಟ್ಟರೆ ಮತ್ತು ನಾಳೆವರೆಗಂತೂ ಪೂರ್ತಿಯಾಗಿ ಅದು ಒಣಗೋಗ್ತದೆ. ನೋಡಿ, ಮಳೆಗಾಲ ಆದರೂ ಕೂಡ ಇದು
ಕೊಳೆಯೋದಿಲ್ಲ ಅಷ್ಟು ಸುಲಭಕ್ಕೆ, ಒಣಗುತ್ತದೆ. ಸ್ವಲ್ಪನೂ ಅದರಲ್ಲಿ ಆ ಎಲೆಗಳಿಗೆ ನೀರು ಹತ್ತೋದೇ ಇಲ್ಲ. ನಾನು ಇಷ್ಟೆಲ್ಲ ಕಿವಿಚಾಡ್ತಾ ಇದ್ದೀನಿ ಅದಕ್ಕೆ, ಎಷ್ಟು ಚೆನ್ನಾಗಿ ನಾನು ತೊಳಿತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ತಿಕ್ಕಿ ತೊಳೆದ್ರೂ ಕೂಡ ಇದಕ್ಕೆ ನೀರನ್ನು ತಾಗೋದಿಲ್ಲ. ಇದಕ್ಕೆ ಸ್ವಲ್ಪ ಕಾಯನ್ನು ತುರಿದು ಹಾಕಬೇಕು, ಕಾಯಿ ತುರಿ ಹಾಕಬೇಕು. ಯಾವುದೇ ಪಲ್ಯ ಬೇಯಲಿಕ್ಕೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, ತುಂಬ ಬೇಗ ಬೇಯ್ತದೆ. ಹಾಗೆ ಇದು ಕೂಡ ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತೇ ಕುದಿಸ್ತೇನೆ, ಯಾಕಂದರೆ ಜಾಸ್ತಿ ಹೊತ್ತು ಕುದಿಸೋದ್ರಿಂದ ಅದು ವಿಶೇಷ ಪರಿಮಳ ಬರ್ತದೆ, ಒಳ್ಳೆಯ ಸುಗಂಧ ಬರ್ತದೆ ಪಲ್ಯಗೆ. ಯಾವತ್ತೂ ನಮ್ಮ ಪಲ್ಯ ಹಳದಿ ಕಲರ್ ಆಗ್ತದೆ, ಅಂದರೆ ಅರಿಶಿಣದ ಕಲರ್ ಆಗ್ತದೆ. ಅದೇನು ಇವತ್ತು ಕೆಂಪು ಯಾಕಾಗಿದೆ ಅಂದರೆ, ಈಗ ನಾನು ಹಸಿಮೆಣಸು ಹಾಕಲಿಲ್ಲ, ಖಾರ ಪುಡಿ ಒಂದು ಸ್ವಲ್ಪ ಹಾಕಿದ್ದೀನಿ, ಹಾಗಾಗಿ ಖಾರ ಪುಡಿ ಕಲರ್, ಮೆಣಸಿನ ಹಿಟ್ಟಿನ ಕಲರ್ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಮುಚ್ಚಿಡೋಣ. ಆಮೇಲೆ ಇದು ಬೆಂದ ನಂತರ ಆಮೇಲೆ ಇದಕ್ಕೆ ಅಂದರೆ ತೆಂಗಿನಕಾಯಿನ ತುರಿದು ಹಾಕೋಣ. ಈಗ ನುಗ್ಗೆಕಾಯಿ ಸೊಪ್ಪಿನ ಪಲ್ಯಗೆ ಉಪ್ಪು ಹಾಕ್ತಾಯಿದ್ದೇನೆ. ಸ್ವಲ್ಪ ಕಡಿಮೆ ಆಯ್ತೇನೋ, ಇನ್ನೂ ಸ್ವಲ್ಪ ಹಾಕ್ತೇನೆ. ಪಲ್ಯಲ್ಲಿ ಹಾಕಂತ ಉಪ್ಪು ಮಿಕ್ಸ್ ಆಗಬೇಕಲ್ಲ, ಇಲ್ಲಾಂದರೆ ಒಂದೇ ಜಾಗದಲ್ಲಿ ಉಳಿದ್ರೆ ಒಂದೇ ಜಾಗದಲ್ಲಿ ಉಪ್ಪು ಜಾಸ್ತಿ ಆಗಿಬಿಡ್ತದೆ, ಬಾಕಿಯೆಲ್ಲ ಜಾಸ್ತಿ ಆಗ್ತದೆ. ನೀವು ಕೂಡ ಸ್ನೇಹಿತರೆ ಈ ರೀತಿ ಪಲ್ಯ ಮಾಡಿ ತಿಂದು ನೋಡಿ, ಟೇಸ್ಟ್ ನೋಡಿ. ನಾವು ಇದಕ್ಕೆ ಎಣ್ಣೆ ಯಾವುದೇ ಪದಾರ್ಥ ಎಣ್ಣೆ ಅಂತೂ ಹಾಕೋದಿಲ್ಲ, ಯೂಶಲಿ ತುಂಬ ಕಡಿಮೆ, ಭಾಳ ಅಂದರೆ ತುಂಬ ರೇರ್, ಯಾವಾಗಾದರೂ ಒಮ್ಮೆ ತಪ್ಪಿ ಎಣ್ಣೆಯನ್ನು ಹಾಕ್ತೇವೆ. ಇಲ್ಲಾದರೆ ಎಣ್ಣೆ ಹಾಕೋದೇ ಇಲ್ಲ ಒಂದು ಲೆಕ್ಕಲ್ಲೇ. ನಮ್ಮ ಮನೇಲಿ ಎಣ್ಣೆ ಅನ್ನೋದು ಖರ್ಚಾಗೋದಿಲ್ಲ. ಎಣ್ಣೆ ಹಾಕಿದರೆ ನಮ್ಮ ತಮ್ಮನಿಗೆ ಎಣ್ಣೆ ಅಂತೂ ಇಷ್ಟ, ನಾವು ಪಲ್ಯನೇ ತಿನ್ನಲ್ಲ ಎಣ್ಣೆ ಹಾಕಿದರೆ. ಹಾಗಾಗಿ ನನಗೋಸ್ಕರ ಅಲ್ಲಿದ್ದರೂ ಅವನಿಗೋಸ್ಕರ ಆದರೂ ಎಣ್ಣೆಯನ್ನು ಹಾಕಲೇಬಾರ್ದು. ಸರಿ, ಇಲ್ಲಿ ಮೂಲಂಗಿ ಸಾರಾಗಿದೆ. ಇವತ್ತು ಸಾರಿಗೆ ನಾನು ಎಣ್ಣೆ ಅಂತ ಯಾವತ್ತೂ ಹಾಕೋದಿಲ್ಲ, ಸಾರಿಗೆ ಮಸಾಲೆ ಯಾವ್ದು ಹಾಕಲಿಲ್ಲ ಇವತ್ತು, ಹಾಗೆ ಮಾಡಿದ್ದೀನಿ. ಕುಕ್ಕರ್ ಬಾಯಿ ಮುಚ್ತೀನಿ. ಸ್ನೇಹಿತರೆ ಇದು ನೋಡಿ, ಕಾಯನ್ನು ಈಗ ನಾವು ಜಸ್ಟ್ ಸ್ವಲ್ಪ ನೀರಿದ್ದೀನಿ, ಇದನ್ನು ಒಡೆದು ಇದರೊಳಗಿರೋ ನೀರನ್ನು ಕುಡಿಯೋಣ ಮೊದಲು. ಯಾಕಂದರೆ ನೀರು ಸಿಹಿಯಾಗಿ ತುಂಬ ರುಚಿಯಾಗಿರ್ತದೆ. ಕಾಯಿ ನೀರು ಅಥವಾ ಎಳ್ನೀರು ಕುಡಿಲಿಕ್ಕೆ ನನಗೆ ತುಂಬ ಇಷ್ಟ. ಪಲ್ಯ ಅಂತೂ ರೆಡಿ ಆಗಿಬಿಟ್ಟಿದೆ ಆಲ್ಮೋಸ್ಟ್. ಈಗ ಇದಕ್ಕೆ ಕಾಯಿ ತುರಿದು ಹಾಕೋದಷ್ಟೇ ಬಾಕಿ. ಸ್ವಲ್ಪ ಕಾಯಿ ತುರಿದು ಹಾಕ್ತೇನೆ. ಕಾಯಿ ತುರಿ ಹಾಕಿದರೆ ತುಂಬ ರುಚಿಯಾಗ್ತದೆ ಪಲ್ಯ. ಇದರಲ್ಲಿ ಕಾಯಿ ಒಡೆದು ನೀರು ಹಾಕೋಣ. ನೋಡಿ, ಜಾಸ್ತಿ ಏನು ನೀರಿಲ್ಲ, ಸ್ವಲ್ಪನೇ ನೀರಿದೆ, ಕುಡಿದ್ಬಿಡೋಣ. ಈ ಕಾಯಿ ನಮ್ಮ ಅರ್ಧ ಕಾಯಿ, ಒಂದು ಪೀಸನ್ನು ಇಡ್ತಾ ಇದ್ದೇನೆ ಕಾಯಿದು, ಇನ್ನೊಂದು ಪೀಸನ್ನು ಈಗ ತುರಿಯೋಣ. ಈಗ ನಿಮಗೆ ಕಾಯಿ ತುರಿ ಮಾಡೋದು ಹೆಂಗಂದರೆ, ಕಾಯಿ ತುರಿಯೋದನ್ನು ತೋರಿಸೋದಿಲ್ಲ, ಕಾಯಿ ತುರಿದ ನಂತರ ತೋರಿಸ್ತೇನೆ. ಸ್ನೇಹಿತರೆ ಇದು ನೋಡಿ, ಕಾಯಿ ತುರಿದಿದ್ದೇವೆ. ಇದು ಲಾಸ್ಟಿನ ಕೆಲವೊಂದು ಪೀಸ್ಗಳು ಬಿದ್ದಿದ್ದೇವೆ. ಇದು ಪಲ್ಯ ಹಾಕಿದ ಅಷ್ಟೊಂದು ರುಚಿ ಅನಿಸೋಲ್ಲ, ಚಲೋ ಅನಿಸೋದಿಲ್ಲ. ಅದಕ್ಕೆ ಈ ಪೀಸ್ಗಳನ್ನ ತೆಗೆದು ಚೆಲ್ಲೋಣ. ಬರೀ ಕಾಯಿ ತುರಿ ಅಷ್ಟನ್ನೇ ಪಲ್ಯಗೆ ಹಾಕೋಣ. ನಮ್ಮಲ್ಲಿ ಕೋಸ್ಟಲ್ ಏರಿಯಾ ಜನರಿಗೆ ತೆಂಗಿನಕಾಯಿ ಆಲ್ಮೋಸ್ಟ್ ಎಲ್ಲ ಅಡುಗೆಯೊಳಗೂ ಹಾಕಬೇಕು, ಇಲ್ಲದೇ ಇದ್ದರೆ ಏನು ಸರಿಯಾಗಿ ಇದು ಅನಿಸೋದಿಲ್ಲ. ನೋಡಿ, ಕಾಯಿ ತುರಿ ಹಾಕಿಟ್ಟು ಈಗ ಈ ಪಲ್ಯ ಪೂರ್ತಿ ರೆಡಿ ಆಯಿತು. ಇನ್ನು 2 ನಿಮಿಷ ಇದನ್ನ
ಹಾಗೆ ಬೇಯಲಿಕ್ಕೆ ಬಿಡ್ತೇನೆ. ಯಾಕಂದರೆ ಕಾಯಿ ತುರಿ ಹಾಕಿದ್ದು ಒಂದು ಸ್ವಲ್ಪ ಬೇಯಲಿ. ನುಗ್ಗೆಕಾಯಿ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜಾಂಡೀಸ್ ಆದವರಿಗೆ ನುಗ್ಗೆಕಾಯಿ ಪಲ್ಯ ಒಳ್ಳೆಯದಲ್ಲ. ಹಾಗಾಗಿ ಜಾಂಡೀಸ್ ವಗೇರೆ ಇದ್ದವರು ಇದನ್ನ ತಿನ್ನಲಿಕ್ಕೆ ಹೋಗಬಾರ್ದು ನನ್ನ ಅಂದಾಜು. ಇದಿಷ್ಟೇ, ಇದರ ಕೆಲಸ ಮುಗಿದೈತೆ. ಈಗ ಪಲ್ಯ ಮುಗೀತು. ಟೇಸ್ಟ್ ಅಷ್ಟೇ ಇದ್ದರೆ ಆಗೋದಿಲ್ಲ ನಮಗೆ. ಊಟದ ಜೊತೆಗೆ ಆ ಸಾರು ಅಥವಾ ಯಾವ ತಿನ್ನೋ ಪದಾರ್ಥ ಇರ್ತದೆ ಅದಕ್ಕೆ ಒಳ್ಳೆ ಪರಿಮಳ ಕೂಡ ಇರಬೇಕು, ಸುಗಂಧ ಕೂಡ ಇರಬೇಕು. ಅಂದರೆ ಊಟ ಸರಿಯಾಗಿ ಹೋಗ್ತದೆ. ಇಲ್ಲದೆ ಇದ್ದರೆ ಊಟ ಅಷ್ಟೊಂದು ಸರಿ ಸೇರೋದಿಲ್ಲ. ಈಗ ನೋಡಿ, ಈಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕೊಯ್ದು ಸಾರಿಗೆ ಹಾಕೋಣ. ಪಲ್ಯಗಲ್ಲ, ಪಲ್ಯ ಹಾಕಿದ್ರೆ ಹೇಗೆ ಅನ್ನಿಸ್ತೇವೆ ಅಂತ ನನಗೆ ಗೊತ್ತಿಲ್ಲ. ಯಾವತ್ತು ನಾನು ಪಲ್ಯಗೆ ಹಾಕಲಿಲ್ಲ. ಅದರಲ್ಲಿ ಸ್ಪೆಷಲಾಗಿ ನುಗ್ಗೆಕಾಯಿ ಪಲ್ಯಗಂತೂ ಹಾಕಲೇ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಸಾರು ಒಳ್ಳೆ ಪರಿಮಳ ಬರ್ತಾಯಿದೆ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ಲಿಕ್ಕೆ. ಅದು ನಿಮಗೆ ಅದ್ರ ಜೊತೆಗೆ ಸ್ವಲ್ಪ ಮೂಲಂಗಿ ಸಾರು ಮಾಡೋದನ್ನು ಕೂಡ ತೋರಿಸ್ದಂಗೆ ಆಗ್ತಾಯಿದೆ. ನೋಡೋಣ ನಮ್ಮ ಪಲ್ಯ ಏನಾಗಿದೆ ಅಂತ. ನಾನು ಇದು ಆವಿ ನೀರನ್ನು ಇದರೊಳಗೆ ಯಾಕೆ ಹಾಕ್ತೀನಿ ಅಂದರೆ ಇದರ ನೀರೆಲ್ಲ ಅಟ್ಸೋಗಿ ಬಿಟ್ಟಿರ್ತದೆ. ಸ್ವಲ್ಪ ಆವಿ ನೀರು ಹಾಕೋದ್ರಿಂದ ಕೆಳಗಡೆ ತಾಗೋದಿಲ್ಲ, ಇಲ್ಲದೆ ಇದ್ದರೆ ತಾಗ್ತದೆ. ಆವಿ ನೀರು ಹಾಕಿದ್ರೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ, ಆದರೂ ಕೂಡ ಹಾಕಿದ್ದೇನೆ. ಪಲ್ಯ ಅಂತೂ ತುಂಬ ಫಸ್ಟ್ ಕ್ಲಾಸಾಗಿ ಆಗಿದೆ. ಕಲರ್ ಅರಿಶಿಣ ಕಲರ್ ಆಗಿಲ್ಲ, ಸ್ವಲ್ಪ ಕೆಂಪು ಕಲರ್ ಬಂದಿದೆ. ಯಾಕಂದರೆ ನಾನು ಇದಕ್ಕೆ ಮೆಣಸಿನ ಹಿಟ್ಟು ಹಾಕಿದ್ದೇನೆ. ಸ್ನೇಹಿತರೆ, ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಹೆಸರು ಶೇಟ್ ಯುನಿಕ್ ಕಿಚನ್ ಅಂತ. ಇದ್ರ ಜೊತೆಗೆ ನಮ್ಮದು ಸಂಸ್ಕೃತಿ ಎಕ್ಸ್ಪ್ಲೋರರ್ ಅಂತ ಹಿಂದಿ ಚಾನಲ್ ಇದೆ. ಎಲ್ಲ ದೇವಸ್ಥಾನಗಳಿಗೆ ಅಲ್ಲಿ ಹೋಗಿದ್ದು ನಮ್ಮ ಬ್ಲಾಗ್ ಏನು ಮಾಡ್ತೇವಲ್ಲ ಅದರಲ್ಲಿ ಹಾಕಿರ್ತೇನೆ. ಅದನ್ನು ಕೂಡ ನೋಡಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆಲ್ಲ ನನ್ನ ಈ ಚಾನಲನ್ನು ಶೇರ್ ಮಾಡಿ, ವೀಡಿಯೋಸ್ಗಳನ್ನು ಶೇರ್ ಮಾಡಿ, ಅವರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ. ಒಳ್ಳೊಳ್ಳೆ ಈ ರೀತಿ ಯುನೀಕ್ ಅಡುಗೆ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಜೊತೆಗೆ ಏನಂದರೆ ಯುನೀಕ್ ಪ್ಲೇಸಸ್ಗಳಿಗೆ ತೊಗೊಂಡೋಗಿ ತೋರಿಸ್ತೀನಿ ಸಂಸ್ಕೃತಿ ಎಕ್ಸ್ಪ್ಲೋರರಲ್ಲಿ. ಈ ಸದ್ಯಕ್ಕೆ ಒಂದು 3-4 ತಿಂಗಳಲ್ಲಿ ಎಲ್ಲೂ ಹೋಗಲಿಲ್ಲ. ಹಾಗಾಗಿ ಸಂಸ್ಕೃತಿ ಎಕ್ಸ್ಪ್ಲೋರರ್ ಒಳಗೆ ಯಾವುದೇ ವೀಡಿಯೋಸನ್ನು ಹಾಕಲಿಲ್ಲ ನಾನು. ಇನ್ನೊಂದು ತಿಂಗಳು ಅಥವಾ 2 ತಿಂಗಳ ನಂತರ ಧರ್ಮಸ್ಥಳ ಆ ಸೈಡ್ ಹೋಗೋದಿದೆ. ನೋಡೋಣ ಎಲ್ಲೆಲ್ಲಿ ಹೋಗ್ತೇನೆ, ಅದರ ವಿಡಿಯೋ ಹಾಕೋ ಪ್ರಯತ್ನ ಮಾಡ್ತೇನೆ. ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿ. ಮತ್ತು ಅಡುಗೆನ ನಾವು ಮಾಡಿದ್ದನ್ನು ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ, ಮಾಡಿಕೊಂಡು ಟೇಸ್ಟ್ ನೋಡಿ. ಚೆನ್ನಾಗಾಗಿದ್ದಿದ್ರೆ ಹೇಳಿ. ವಿಡಿಯೋ ಬಗ್ಗೆ ಏನೇ ನಿಮಗೆ ಹೇಳೋದಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಜೊತೆಗೆ ಏನಂದರೆ ನೀವು ಅಕಸ್ಮಾತ್ ಇದನ್ನ ಮಾಡ್ಕೊಂಡು ತಿಂದರೆ ಏನು ಟೇಸ್ಟ್ ನಿಮ್ಗೆ ಅನ್ನಿಸ್ತು, ನಿಮ್ಗೆ ಏನು ಅನ್ನಿಸ್ತು ಅದನ್ನ ನಿಮ್ಮ ಅನಿಸಿಕೆಯನ್ನು ನನಗೆ ದಯವಿಟ್ಟು ಶೇರ್ ಮಾಡಿ.